ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮೆಡಿಕಲ್ ಆಗಿ ಡೆಂಟಲ್ ಕೋರ್ಸ್ಗಳ ಥರ್ಡ್ ರೌಂಡ್ ಟೆಂಟೇಟಿವ್ ರಿಸಲ್ಟನ್ನು ಅನೌನ್ಸ್ ಮಾಡಿದೆ. ಇದು ಟೆಂಟೇಟಿವ್ ರಿಸಲ್ಟ್ ಮಾತ್ರ. ಫೈನಲ್ ರಿಸಲ್ಟ್ 27th ಅನೌನ್ಸ್ ಮಾಡ್ತಾರೆ. ಈಗ ಅನೌನ್ಸ್ ಆಗಿರೋ ಟೆಂಟೇಟಿವ್ ರಿಸಲ್ಟನ್ನು ಚೆಕ್ ಮಾಡ್ಕೊಳ್ಳಿ. ನಿಮಗೆ ಸೀಟ್ ಸಿಕ್ಕಿದ್ರೆ ಕಂಪಲ್ಸರಿ ಅಡ್ಮಿಷನ್ ಆಗಲೇಬೇಕು. ನಿಮಗಿಂತ ರ್ಯಾಂಕಿಂಗ್ ಕಡಿಮೆ ಇದೆ, ಅವ್ರಿಗೆ ಒಳ್ಳೆ ಕಾಲೇಜು ಸಿಕ್ಕಿದೆ, ನಿಮಗೆ ಸಿಕ್ಕಿಲ್ಲ, ಈ ರೀತಿ ಏನಾದರೂ ಅಬ್ಜೆಕ್ಷನ್ಸ್ ಇದ್ದರೆ ನೀವು ಅಬ್ಜೆಕ್ಷನ್ನ ಅಪ್ಲೈ ಮಾಡ್ಬೋದು. ಅಂದರೆ 25/10 ಬೆಳಗ್ಗೆ 10 ಗಂಟೆ ಒಳಗಡೆ KA ಆಫೀಸ್ಗೆ ನೀವು ಖುದ್ದಾಗಿ ಸಲ್ಲಿಸ್ಬೋದು ಅಥವಾ ಮೇಲ್ ಮಾಡ್ಬೋದು. ಈ ಅಬ್ಜೆಕ್ಷನ್ನ ಅವರು ಕನ್ಸಿಡರ್ ಮಾಡ್ತಾರೆ. ಒಂದು ವೇಳೆ ಥರ್ಡ್ ರೌಂಡಲ್ಲಿ ಆಲ್ ಇಂಡಿಯಾ ಕೋಟಾ ಮುಖಾಂತರ ಸೀಟ್ ಸಿಕ್ಕಿದ್ದು ಈಗ KAನಲ್ಲೂ ಸೀಟ್ ಸಿಕ್ಕಿದರೆ ಅಂಥ ವಿದ್ಯಾರ್ಥಿಗಳು ಕಂಪಲ್ಸರಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, 25/10 ಅಂದರೆ ನಾಳೆ ಮಧ್ಯಾಹ್ನ 12:30 ಒಳಗಡೆ ನೀವು KA ಆಫೀಸ್ ಮಲ್ಲೇಶ್ವರಂ ಇಲ್ಲಿ ಖುದ್ದಾಗಿ ಹೋಗಬೇಕು. KAಗೆ ಇಮೇಲ್ ಐಡಿನ ಕಳಿಸ್ಬೇಕು. ಯಾಕೆಂದರೆ ನಿಮ್ಗೆ ಅವಾಗ ಸೀಟನ್ನು ಉಳಿಸ್ಕೊಳ್ಳಾಗುತ್ತೆ. ಆಲ್ ಇಂಡಿಯಾ ಕೋಟಾದಲ್ಲೂ ಸೀಟ್ ಸಿಕ್ಕಿತ್ತು, KAನಲ್ಲೂ ಸೀಟ್ ಸಿಕ್ಕಿತ್ತು. ನೀವು ಯಾವುದೇ ರೀತಿ ಆಫೀಸ್ಗೆ ಹೋಗಲಿಲ್ಲ, ಮೇಲ್ ಮಾಡಲಿಲ್ಲ, ಥರ್ಡ್ ರೌಂಡ್ ರಿಸಲ್ಟ್ ಅನೌನ್ಸ್ ಮಾಡಿದಾಗ ಕ್ಯಾನ್ಸಲ್ ಮಾಡ್ತಾರೆ. ನೀವು ಅವಾಗ ಆಲ್ ಇಂಡಿಯಾ ಕೋಟಾ ಮುಖಾಂತರ ಸಿಕ್ಕೋ ಸೀಟ್ಗೆ ಹೋಗಬೇಕಾಗುತ್ತೆ. KAನಲ್ಲಿ ಸೀಟ್ ಬೇಕು ಅಂದರೆ ನೀವು 25/10 ಮಧ್ಯಾಹ್ನ 12:30 ಒಳಗಡೆ KA ಆಫೀಸ್ನ ವಿಸಿಟ್ ಮಾಡಿ ಅಲ್ಲಿ ನಿಮ್ಮ ಸೀಟನ್ನು ಖಾತ್ರಿಪಡಿಸ್ಕೋಬೇಕು. KA ಸಹ ಒಂದು ಎಚ್ಚರಿಕೆ ಕೊಡ್ತಾ ಇದೆ, ಏನಾದರೂ ಥರ್ಡ್ ರೌಂಡಲ್ಲಿ ಆಲ್ ಇಂಡಿಯಾ ಕೋಟಾದಲ್ಲಿ ಸೀಟ್ ಸಿಕ್ಕಿದೆ, KAನಲ್ಲೂ ಸೀಟ್ ಸಿಕ್ಕಿದೆ, ನೀವು ಇಂಟಿಮೇಟ್ ಮಾಡಲಿಲ್ಲ, ಆಗ ನೀವು ಕೊಟ್ಟಿರೋ ಕೋರ್ಸ್ ಫೀಸ್ನ ಮುಟ್ಟುಗೋಲು ಹಾಕೋದ್ರೆ ವಾಪಸ್ ಕೊಡೋದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳೇ, ನಿಮಗೆ 2 ಕಡೆಯಿಂದ ಸೀಟ್ ಅಲಾಟ್ ಆಗಿದ್ದರೆ ನಿಮ್ಗೆ ಯಾವ ಸೀಟು ಬೇಕು ಅದನ್ನು ಕನ್ಫರ್ಮ್ ಮಾಡಿಕೊಂಡು ಹೋಗಿ ಕ್ಯಾನ್ಸಲ್ ಮಾಡ್ಕೋಬೋದು ಅಥವಾ ಉಳಿಸ್ಕೋಬೋದು, ನಿಮ್ಮ ಮೇಲೆ ಡಿಪೆಂಡು. ರೈಟ್. ಫೈನಲ್ ರಿಸಲ್ಟನ್ನು ಅಂದರೆ ಥರ್ಡ್ ರೌಂಡ್ ಫೈನಲ್ ರಿಸಲ್ಟನ್ನು 27/10 ಮಧ್ಯಾಹ್ನ 12 ಗಂಟೆ ನಂತರ ರಿಸಲ್ಟನ್ನು ಅನೌನ್ಸ್ ಮಾಡುತ್ತೆ. ರಿಸಲ್ಟ್ ಅನೌನ್ಸ್ ಆದಮೇಲೆ 30/10/2022 ಕಡ್ಡಾಯವಾಗಿ ಫೀಸನ್ನು ಪೇ ಮಾಡಿ, ರಿಮೈನಿಂಗ್ ಫೀಸನ್ನು ಪೇ ಮಾಡಿ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಬೇಕು. ಹಾಗೆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಬೇಕು, ಅಲಾಂಗ್ ಇವತ್ತು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್. ರಿಸಲ್ಟ್ ಅನೌನ್ಸ್ ಆಗೋದು 27/10, ನೀವು ಅಡ್ಮಿಷನ್ ಆಗಬೇಕಾಗಿರೋದು 30/10, ಅಂದರೆ ಈ ಮಂತ್ ಒಳಗಡೆ ಎಲ್ಲ ಪ್ರಕ್ರಿಯೆ ಮುಗಿದೋಗುತ್ತೆ ಥರ್ಡ್ ರೌಂಡ್ದು. ಈ ರೌಂಡಲ್ಲಿ ನಿಮ್ಗೆ ಯಾವುದೇ ರೀತಿ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಸೀಟ್ ಅನೌನ್ಸ್ ಆಗಿದೆ, ಕಂಪಲ್ಸರಿ ಅಡ್ಮಿಷನ್ ಆಗಲೇಬೇಕು. ಒಂದು ವೇಳೆ ನಿಮಗೆ ಸೀಟ್ ಸಿಕ್ಕಿದೆ, ಕಾಲೇಜಿಗೆ ಹೋಗೋಕ್ಕೆ ನೀವು ಕಾಲೇಜಿಗೆ ಹೋಗಲಿಲ್ಲ, ಅಡ್ಮಿಷನ್ ಆಗಲಿಲ್ಲ ಅಥವಾ ಕ್ಯಾನ್ಸಲ್ಲೂ ಮಾಡ್ಕೊಳ್ಳಿಲ್ಲ, ದಂಡ ಕಟ್ಟಬೇಕಾಗುತ್ತೆ. ನೆಕ್ಸ್ಟು ಮುಂದಿನ 3 ವರ್ಷಗಳವರೆಗೆ ಆಲ್ ಇಂಡಿಯಾ ಕೋಟಾ ಮುಖಾಂತರ ಆಗಲಿ ಅಥವಾ KA ಮುಖಾಂತರ ಆಗಲಿ ಭಾಗವಹಿಸೋದಕ್ಕೆ ಅವಕಾಶ ಇರೋದಿಲ್ಲ.